ನಮಸ್ಕಾರ. ಮೊದಲಿಗೆ ಭಯ ಅಂತಂದ್ರೆ ಏನು? ಭಯ ಅನ್ನೋದು ಯಾವುದೇ ಭೌತಿಕ ಅಲ್ಲ. ಕಣ್ಣಿಗೆ ಕಾಣೋದೆಲ್ಲ ನಾವು ಭೌತಿಕ ಅಂತ ಹೇಳ್ತೀವಿ. ಭಯ ಅನ್ನೋದು ಒಂದು ಇಮೋಷನ್, ಒಂದು ಫೀಲಿಂಗ್. ಆಧ್ಯಾತ್ಮಿಕ ರೀತಿಯಲ್ಲಿ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಆತ್ಮ ಅಂತ. ಆತ್ಮನಿಂದ ಒಂದು ವಿಚಾರಗಳು ನಿರಂತರ ಉತ್ಪಾದನೆ ಆಗ್ತಾ ಇರುತ್ತೆ. ಆ ವಿಚಾರಗಳಲ್ಲಿ ಒಂದು ಪ್ರಕಾರದ ವಿಚಾರ, ನಾನು ಕಳ್ಕೊಳ್ತೀನೇನೋ, ಮಾರ್ಕ್ಸ್ ಕಳ್ಕೊಳ್ತೀನೇನೋ, ಆರೋಗ್ಯ ಕಳ್ಕೊಳ್ತೀನೇನೋ, ಹಣ ಕಳ್ಕೊಳ್ತೀನೇನೋ, ಮಾನ ಕಳ್ಕೊಳ್ತೀನೇನೋ, ಶರೀರ ಕಳ್ಕೊಳ್ತೀನೇನೋ. ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಏನು? ಕಳ್ಕೊಳ್ತೀನೇನೋ. ಈ ವಿಚಾರ ಹೆಚ್ಚು ಹೆಚ್ಚು ಉತ್ಪಾದನೆ ಆದಾಗ ಆ ವಿಚಾರದ ಫ್ರೂಟ್ ಏನಿದೆ, ಫೀಲಿಂಗ್, ಆ ಫೀಲಿಂಗಿಗೆ ನಾವು ಹೇಳ್ತೀವಿ ಭಯ. ಸೊ ಭಯ ಅನ್ನೋದು ಒಂದು ಫೀಲಿಂಗ್ ಅಂತ ಹೇಳ್ತಾ ಇದ್ದೀರಿ. ಹೌದು. ಅದು ಕಳ್ಕೊಳ್ತೀನೇನೋ ಅಂತಂದಾಗ ಒಂದು ಫೀಲಿಂಗ್ ಏನು ಹುಟ್ಟುತ್ತೆ, ಅದಕ್ಕೆ ನಾವು ಭಯ ಅಂತ ಅಂತೀವಿ. ಆಮೇಲೆ ಈಗ ವೇರಿಯಸ್ ಟೈಪ್ಸ್ ಆಫ್ ಭಯ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ಭಯ ಉತ್ಪಾದನೆ ಆಗೋ ಮೇನ್ ರೀಸನ್ ಏನಂತ ಹೇಳ್ತೀರಿ? ಮೇನ್ ಉತ್ಪಾದನೆ ಆಗ್ಲಿಕ್ಕೆ ರೀಸನ್ ನಮ್ಮೇಲೆ ನಮ್ಗೆ ವಿಶ್ವಾಸ ಕೊರತೆ ಇರ್ಬೋದು. ಈಗ ಉದಾಹರಣೆಗೆ ವಿದ್ಯಾರ್ಥಿಗೆ ನಾನ್ ಮಾರ್ಕ್ಸು ಬರಲ್ವೇನೋ, ಕಳ್ಕೊಳ್ತೀನೇನೋ, ನಾನು ಗೋಲ್ಡ್ ಮೆಡಲಿಸ್ಟ್ ಬರ್ಬೇಕಿತ್ತು, ಬರಲ್ವೇನೋ ಅಂದ್ರೆ ಅರ್ಥ ಏನು? ಕಾನ್ಫಿಡೆನ್ಸ್, ನನಗೆ ಕೆಪಾಸಿಟಿ ಇದೆ, ನನಗೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್, ವಿಶ್ವಾಸ, ತನ್ನ ಮೇಲೆ ತನ್ನ ನಂಬಿಕೆಯ ಕೊರತೆ. ಬಿಸ್ನೆಸ್ ಲಾಸ್ ಆಗತ್ತೇನೋ, ಇಲ್ಲ ಮನೆಯಲ್ಲಿ ನಾನೊಬ್ಳೇ ಇದ್ದೀನಿ ಮಾತೆಗೆ, ಈ ಒಂದು ಯಾರಾದ್ರೂ ಕಳ್ಳರು ಬಂದು ನನಗೇನಾದ್ರೂ ಮಾಡ್ತಾರೇನೋ, ಈ ಒಂದು ತನ್ನ ಮೇಲೆ ಇರುವ ವಿಶ್ವಾಸ, ತನ್ನ ಪರಿವಾರದ ಮೇಲೆ ಇರುವ ವಿಶ್ವಾಸ, ಸಮಾಜದ ಮೇಲೆ ಇರುವ ವಿಶ್ವಾಸ, ಇಲ್ಲ ಇಲ್ಲಿ ಭೂಕಂಪ ಬರುತ್ತೇನೋ, ಪ್ರಕೃತಿಯ ಮೇಲೆ ಇರುವ ವಿಶ್ವಾಸ, ಇದರ ಕೊರತೆ ಇದ್ದಾಗ, ಪವರ್ ಆಫ್ ಫೇತ್ ಅಂತ ಅದಕ್ಕೆ ಹೇಳ್ತಾರೆ, ಇದರ ಕೊರತೆ ಇದ್ದಾಗ ಎಲ್ಲಾ ಕಡೆನೂ ಭಯ ಅನ್ನುವ ಫೀಲಿಂಗ್ ಚೆನ್ನಾಗಿ ಉತ್ಪನ್ನ ಆಗ್ತಾ ಇರುತ್ತೆ. ಉಳಿದಿದ್ದು ಎಲ್ಲದ್ರ ಬಗ್ಗೆ ನಂಗೆ ಅಂದ್ರೆ ತಿಳಿತಾ ಇದೆ, ಲ್ಯಾಕ್ ಆಫ್ ಫೇತ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ರಿ. ಆದ್ರೆ ಡೆತ್ ಏನೋ ಫೈನಲ್ ಕಾಸ್, ಈಗ ಎಲ್ಲರಿಗೂ ಮೃತ್ಯುವಿನ ಭಯ ಇದ್ದೇ ಇದೆ, ಅಥವಾ ಫಿಯರ್ ಆಫ್ ಲೂಸಿಂಗ್ ಲವ್ಡ್ ಒನ್ಸ್ ಅಂತ ನಾವು ಹೇಳ್ತೇವೆ. ಆ ಭಯವನ್ನ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ನೋಡಿ, ಈಗ ಒಬ್ಬರ ಪರಿವಾರದಲ್ಲಿ ಏನು ಲಾಸ್ ಆಗದೆ ಇರ್ಬೋದು, ಅವ್ರ ಮಗನೂ ಚೆನ್ನಾಗಿ ಆರೋಗ್ಯವಾಗಿದ್ದಾನೆ, ಬಿಸ್ನೆಸ್ ಚೆನ್ನಾಗಿದೆ, ಓದ್ತಾ ಇದ್ದಾರೆ, ಆದ್ರೆ ಭಯ ಅನ್ನೋದು ಯಾಕೆ ಕಾಡತ್ತೆ? ಯಾಕಂದ್ರೆ ಅವರು ಟಿವಿ ಸೀರಿಯಲ್ ಅಲ್ಲಿ ನೋಡಿರ್ತಾರೆ. ಟಿವಿ ಸೀರಿಯಲ್ ಅಲ್ಲಿ ತೋರಿಸ್ತಾರೆ, ಒಂದು 21 ವರ್ಷದ ಯುವಕ ಅಲ್ಲಿ ಎಲ್ಲೋ ಹೋದಾಗ ಅವರಿಗೆ ಆಕ್ಸಿಡೆಂಟ್ ಆಯ್ತು, ಆತ ಸತ್ತೋದ. ಇಲ್ಲ ಟೂರಿಗೆ ಹೋಗಿದ್ರು, ಅಲ್ಲಿ ನದಿಯಲ್ಲಿ ಸಮುದ್ರದಲ್ಲಿ ಆಡ್ತಾ ಆದಾಗ ಮುಳುಗಿ ಸತ್ತು ಹೋದ್ರು. ಈ ಇನ್ಫಾರ್ಮೇಶನ್ ಅವ್ರ ಒಳಗಡೆ ಬಂತು. ಇದಕ್ಕೆ ಹೇಳ್ತೀವಿ ಅಸೋಸಿಯೇಟೆಡ್ ಮೆಮರೀಸ್ ಅಂತ. ಆ ಇನ್ಫಾರ್ಮೇಶನ್ ಅನ್ನ ತನ್ನ ವ್ಯಕ್ತಿಗತ ಜೀವನದಲ್ಲಿ ಅದನ್ನ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿದಾಗ ಏನನ್ಸುತ್ತೆ, ಓ ಅಲ್ಲಿ ಆದಾಗ ನಾಳೆ ನನ್ನ ಮಗು ಟೂರಿಗೆ ಹೋದಾಗ ಇವನು ಮುಳುಗೋಗ್ಬಿಡ್ತಾನೇನೋ. ಈ ಅಸೋಸಿಯೇಟೆಡ್ ಇನ್ಫಾರ್ಮೇಶನ್ ಲಿಂಕ್ ಮಾಡಿ ಉತ್ಪನ್ನ ಆಗುವ ವಿಚಾರ ಏನಿದೆ, ನಮ್ಮ ಜೀವನದಲ್ಲಿ ಆಗದೆ ಇದ್ರು ಎಲ್ಲೋ ಯಾರ್ದೋ ಜೀವನದಲ್ಲಿ ಆಗಿದ ಘಟನೆಯನ್ನ ನನ್ನ ಜೀವನದಲ್ಲಿ ಅದಕ್ಕೆ ನಾನೇನ್ ಮಾಡ್ತೀನಿ, ಜೋಡಿಸ್ತೀನಿ. ಸೊ ಜೋಡಿಸಿದಾಗ ನ್ಯಾಚುರಲ್ ಆಗಿ ಭಯದ ಅವಶ್ಯಕತೆ ಇಲ್ಲ ಅಂದ್ರೂ ಭಯವನ್ನ ನಾವು ಉದ್ದೇಶಪೂರ್ವಕವಾಗಿ ಉತ್ಪಾದನೆ ಮಾಡ್ದಂಗ ಆಗತ್ತೆ. ಎಲ್ಲೋ ಒಂದ್ ಕಡೆ ಪೋಷಕರು ಕಾರಣ ಅನ್ಸುತ್ತಾ? ಯಾಕಂದ್ರೆ ಮಗು ಓದದೇ ಇದ್ದಾಗ ಅಮ್ಮ ಅಪ್ಪ ಬಡಿತಾರೆ, ಪೆಟ್ಟು ತಿನ್ನೋ ಭಯದಿಂದ ಅದು ಓದುತ್ತೆ. ಅಥವಾ ಹೊರಗಡೆ ಹೋಗ್ಬೇಡ, ಹೊರಗಡೆ ಹೋದಾದ್ರೆ ಆಕ್ಸಿಡೆಂಟ್ ಆಗತ್ತೆ, ಅಥವಾ ರಾತ್ರಿ ಹೇಳ್ಬೇಡ ಮತ್ತೇನಾದ್ರೂ ಆಗಬಹುದು. ಆ ಥರ ಘಟನೆಗಳನ್ನ ತಂದೆ ತಾಯಿನೇ ನಮ್ಗೆ ಫೀಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಹೌದು, ಯಾಕಂದ್ರೆ ತಂದೆ ತಾಯಿಗೆ ಇನ್ನೆಲ್ಲೋ ಫೀಡ್ ಆಗಿರುತ್ತೆ. ಸೊ ಇನ್ಫಾರ್ಮೇಶನ್ ಏನಿದೆ ಫ್ಲೋ ಆಗ್ತಾ ಇರುತ್ತೆ, ಹರಿಯೋದು. ಪ್ರಪಂಚದಲ್ಲಿ ಅನ್ನೋದು ಏನೇ ಇದೆ, ಫ್ಲೋ ಅನ್ನೋದು ಪ್ರಕೃತಿಯ ನಿಯಮ. ಪ್ರತಿಯೊಂದು ಒಂದ್ ಕಡೆ ಸ್ಥಳಾಂತರ ಆಗ್ತಾ ಇರಬೇಕು. ಈಗ ಉದಾಹರಣೆ ನೋಡಿ, ನಾನು ಒಂದ್ ಕಡೆ ಕೇಳಿದೆ ರೀಸೆಂಟ್ ಆಗಿ, ಲಾಸ್ಟ್ ವೀಕ್ ನಮ್ಮ ಏರಿಯಾನಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಯ್ತು, ಡೆತ್ ಆಯ್ತು. ಜಸ್ಟ್ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು, ಡೆತ್ ಆಯ್ತು. ಆದ್ರೆ ಅಲ್ಲಿರೋ ಎಲ್ಲಾ ಒಂದು ಕ್ಯಾಂಪಸ್ ಅಲ್ಲಿರೋ ಎಲ್ಲಾ ಫ್ಯಾಮಿಲೀಸ್ನು ಅವ್ರಿಗೆ ಆ ಒಳಗಡೆ ಒಂದು ಭಯ ಉತ್ಪನ್ನ ಆಯ್ತು. ನಾಳೆಯಿಂದ ನಮ್ಮ ಮನೆಯವ್ರು ಹೋಗ್ಬೇಕಾದ್ರೆ ಏನಾದ್ರು ಆದ್ರೆ ಅದಕ್ಕೆ ಇನ್ಮೇಲೆ ನಾವು ಅವ್ರಿಗೆ ಗಾಡಿಯಲ್ಲಿ ಹೋಗ್ಬೇಡ ಅಂತೀವಿ. ಅಂದ್ರೆ ಈ ಒಂದು ಬಿಲೀಫ್ ಸಿಸ್ಟಮ್ ಒಂದು ಘಟನೆಯಿಂದ ಎಲ್ಲಾ ಕಡೆ
ಆಗ್ಬೇಕು ಅಂತ ಅಲ್ಲ, ಆದ್ರೆ ಏನಾಯ್ತು ಅಸೋಸಿಯೇಟ್ ಮಾಡಿದ್ರು. ಅದ್ರಿಂದ ನಾವಿಷ್ಟೇ ತಿಳ್ಕೊಬೇಕಾಗಿದೆ, ಇದು ಒಂದು ಸೃಷ್ಟಿಯ ನಾಟಕ. ಸೃಷ್ಟಿಯ ನಾಟಕದಲ್ಲಿ ಪ್ರತಿ ಸೀನು ರಿಪೀಟ್ ಆಗಲ್ಲ. ಅಲ್ಲಾಗಿದ್ದೆ ನಮ್ಮನೇಲಿ ಆಗ್ಬೇಕಂತೇನಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ವಿಧಿ, ಅವರ ಅದೃಷ್ಟ, ಅವರ ಭವಿಷ್ಯ, ಅವರ ಒಂದು ರೋಲ್ ಬೇರೆ ಬೇರೆ ಇದೆ. ಈ ಜ್ಞಾನವನ್ನ ಅರ್ಥ ಮಾಡ್ಕೊಂಡಾಗ ಏನಾಗತ್ತೆ, ಅಲ್ಲಿ ಏನೇ ಆದ್ರೂ ಅದು ನನ್ನ ಜೀವನದಲ್ಲಿ ಡೆಫಿನೆಟ್ ಆಗಿ ಆಗಲ್ಲ. ಯಾಕಂದ್ರೆ ನನ್ನ ರೋಲ್, ನನ್ನ ಸಿಚುವೇಶನ್, ನನ್ನ ಒಂದು ಗುರಿ ಬೇರೆ ಇದೆ. ಈ ಒಂದು ಜ್ಞಾನ ಏನ್ ಮಾಡತ್ತೆ, ನಮ್ಗೆ ಭಯವನ್ನ ನಾವು ಒಳಗಡೆಯಿಂದ ಹೊರ ಹಾಕ್ಲಿಕ್ಕೆ, ಇಲ್ಲ ಭಯ ನಮ್ಮಲ್ಲಿ ಮೂಡದೇ ಇರೋದಕ್ಕೆ ನಮ್ಗೆ ಸಹಯೋಗ ಕೊಡತ್ತೆ. ಭಯದಿಂದ ಮತ್ತೆ ಮುಕ್ತರಾಗಲು ಮತ್ತೇನೇನು ಟಿಪ್ಸ್ ಇದೆ? ಈಗ ಆದಷ್ಟು ನೋಡಿ, ಈ ಒಂದು ಭಯ ಅನ್ನೋದು ನಾವ್ ಹೆಚ್ಚು ಭಯಾನಕ ಸೀನ್ಸ್ ನೋಡಿದಾಗ ಬರುತ್ತೆ. ಇತ್ತೀಚೆಗೆ ನಾವು ನೋಡ್ತೀವಿ ಯೂತ್ ಅಲ್ಲಿ ಹಾರರ್ ಮೂವೀಸ್ ಇದನ್ನ ನೋಡೋದು, ಇಲ್ಲ ಹೊರಗಡೆ ಒಂದು ದೃಶ್ಯಗಳು, ಇಲ್ಲ ಇನ್ಫಾರ್ಮೇಶನ್. ನಾವು ನ್ಯೂಸ್ ನೋಡ್ತೀವಿ, ನ್ಯೂಸ್ ಅಲ್ಲಿ ಎಲ್ಲ ಒಂದ್ ಕಡೆ ಕಾರ್ ನಿಲ್ಸಿ ಟೆರರಿಸ್ಟ್ ಬಂದು, ಡಕಾಯಿಟ್ಸ್ ಬಂದು ಲೂಟಿ ಮಾಡಿದ್ದು. ಈ ಒಂದು ಇನ್ಫಾರ್ಮೇಶನ್ ಎಷ್ಟು ಒಳಗಡೆ ಹೋಗತ್ತೋ ಅಷ್ಟು ನಮ್ಮಲ್ಲಿ ಭಯ ಜಾಸ್ತಿ ಆಗತ್ತೆ. ಇದು ಒಂದು ಮೂಲ ಕಾರಣ. ಅದ್ರಿಂದ ಇನ್ಫಾರ್ಮೇಶನ್ ನಾವು ಆದಷ್ಟು ಬ್ಲಾಕ್ ಮಾಡ್ಬೇಕು. ಇಂಥದ್ದು ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೇಬಾರ್ದ. ಈಗ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಇರುತ್ತೆ, ಪಿಕ್ಚರ್ಸ್ ಇರುತ್ತೆ, ವಿಡಿಯೋ ಇರುತ್ತೆ, ಟೆಕ್ಸ್ಟ್ ಇರುತ್ತೆ. ನಮ್ಗೆ ಎಲ್ಲಿ ಈ ನೆಗೆಟಿವ್ ಅನ್ನ ಒಂದು ಸೋರ್ಸ್ ಆಗಿ ಕೊಡೋ ಇನ್ಫಾರ್ಮೇಶನ್ ಇದೆ, ಆದಷ್ಟು ವಿಡಿಯೋ ನೋಡದೆ, ಪಿಕ್ಚರ್ಸ್ ನೋಡದೆ, ಬರೀ ಹೆಡ್ಲೈನ್ಸ್ ಓದ್ಬಿಟ್ಟು ನಾವು ಅಲ್ಲಿಗೆ ಆಸ್ ಎ ಇನ್ಫಾರ್ಮೇಶನ್ ತಗೋಬೇಕು ಹೊರತು ಅದ್ರ ಆಳದಲ್ಲಿ ಹೋದಷ್ಟು ಒಳಗಡೆಯ ಅದರ ಸಂಬಂಧಿತ ಒಂದು ದುಷ್ಪರಿಣಾಮಗಳು ನಮ್ಗೆ ಗೊತ್ತಿಲ್ದೇನೆ ನಡೀತಾ ಇರತ್ತೆ. ಅಲ್ಲ ಅಂದಾಗ ಏನಾಗತ್ತೆ, ಒಂದು ಫೀಲಿಂಗ್, ನಾನು ಅಸಮರ್ಥನಾಗಿದ್ದೀನಿ ಅನ್ನುವ ಫೀಲಿಂಗ್ ಏನ್ ಮಾಡತ್ತೆ, ಭಯ ಕ್ರಿಯೇಟ್ ಮಾಡತ್ತೆ. ಈಗ ಉದಾಹರಣೆ ಅನ್ಕೊಳ್ಳಿ, ನಮ್ಗೆ ಯಾವಾಗ್ಲೂ ಭಾಷಣ ಮಾಡೇ ರೂಢಿ ಇಲ್ಲ, ಹೋಗಿ ಸಡನ್ ಆಗಿ ಭಾಷಣ ಮಾಡಿ ಅಂದಾಗ ಏನಾಗತ್ತೆ, ಭಯ ಆಗತ್ತೆ. ಯಾಕೆ ಭಯ ಆಗತ್ತೆ, ಒಳಗಡೆ ಅದೊಂದು ಅಸಮರ್ಥತೆ, ನಾನು ಇದಕ್ಕೆ ಕೆಪೇಬಲ್ ಇಲ್ಲ, ನನ್ನಲ್ಲಿ ಶಕ್ತಿ ಇಲ್ಲ, ಇಲ್ಲ ನನ್ನಲ್ಲಿ ಒಂದು ಸ್ಕಿಲ್ ಇಲ್ಲ ಅನ್ನೋ ಒಂದು ನನ್ ಮೇಲೆ ನಮ್ಗೆ ಬಿಲೀಫ್ ಕಡಿಮೆ ಇದೆ, ನಂಬಿಕೆ ಕಡಿಮೆ ಇದೆ, ಎಲ್ಲ ವಿಶ್ವಾಸ ಕಡಿಮೆ ಇದೆ. 4 ಸರಿ ಭಾಷಣ ಮಾಡಿದ್ವಿ, ಚೆನ್ನಾಗಿ ಬಂತು, ಎಲ್ಲರೂ ಚೆನ್ನಾಗಿ ಚಪ್ಪಾಳೆ ತಟ್ಟಿದ್ರು, ಏನಾಯ್ತು, ನನ್ನ ಆತ್ಮವಿಶ್ವಾಸ ಹೆಚ್ಚಿತು. ಆವಾಗ ಅದೇ ಪರಿಸ್ಥಿತಿ ನಮ್ಗೆ ಭಯ ಕೊಡೋದಿಲ್ಲ. ಯಾಕಂದ್ರೆ ಭಯವನ್ನ ಹೋಗಲಾಡಿಸ್ಲಿಕ್ಕೆ ಒಂದೇ ಒಂದು ಮಾರ್ಗ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸ್ಕೋಬೇಕಾಗ್ತದೆ.